ವರ್ಷಗಳಿಂದ ಈ ಕೃಷಿ ಸಖಿ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಿಳೆಯರನ್ನ ಸರ್ಕಾರ ನಾನು ಹೇಳ್ಕೊಟ್ಟು ಈ ಅಂಗನವಾಡಿ ಸಖಿಯರು ಅವರು ಹಳ್ಳಿನಲ್ಲಿ ಈಗ ವ್ಯವಸಾಯ ಮಾಡೋರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡೋರು ಯಾರು ಇಲ್ಲ ಅನ್ನೋ ಅವರಿಗೆ ನಾವು ಈ ನೈಸರ್ಗಿಕ ಕೃಷಿ ಬಗ್ಗೆ ಒಂದು ವಾರದ ಸೊ ನೈಸರ್ಗಿಕ ಕೃಷಿ ಬಗ್ಗೆ ಎಲ್ಲ ಕಡೆನೂ ಒಂದು ತಿಳುವಳಿಕೆ ಮೂಡಿಸುವಂತ ಮತ್ತೆ ಪ್ರಾತ್ಯಕ್ಷಿಕೆ ಮುಖಾಂತರ ಸಹ ಅವರಿಗೆ ಸಾಕಷ್ಟು ಏನು ಈ ಥರದ ಜೈವಿಕ ಗೊಬ್ಬರಗಳನ್ನ ಮಾಡೋದು ಅದನ್ನೆಲ್ಲವನ್ನು ನಾವು ತಿಳುವಳಿಕೆ ಮೂಡಿಸ್ತಾ ಬಂದಿದ್ದೀವಿ. ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಸಹ ಸಾಕಷ್ಟು ಜೈವಿಕ ಗೊಬ್ಬರಗಳನ್ನು ನಾವು ರೈತರಿಗೆ ತಲುಪಿಸ್ತಾ ಇದ್ದೇವೆ. ನಮ್ಮಲ್ಲಿ ಅಡಿಕೆ ತೆಂಗಿದೆ, ಅದಕ್ಕೆ ಅದು ಪ್ರಮುಖವಾಗಿ ಬೇಕಾಗಿದೆ. ನಾವು ಉತ್ಪತ್ತಿ ಮಾಡೋದ್ರಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಉತ್ಪತ್ತಿ ಆಗುತ್ತೆ ಜೈವಿಕ ಗೊಬ್ಬರಗಳು, ಟ್ರೈಕೋಡರ್ಮಾಸ್, ಎಲ್ಲ ಗೊಬ್ಬರಗಳು ಅಲ್ಲೇ ನಮ್ಮ ಕೇಂದ್ರದಲ್ಲಿ ಲಭ್ಯ ಆಗುತ್ತಲ್ಲ ನಾವು ಸ್ಥಳೀಯ ರೈತರಿಗೆ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಮಂಜುನಾಥ್ ಅವರು ಏನು ಮಾಡಿದ್ದಾರೆ ಇವತ್ತಿನ ದಿವಸ ಈ ಜೈವಿಕ ಗೊಬ್ಬರ ಒಂದು ಘಟಕ ಪ್ರಪ್ರಥಮವಾದದ್ದು. ಅವರಿಗೆ ನಾನು ಎಲ್ಲರ ಒಂದು ಸಮ್ಮುಖದಲ್ಲಿ ಅವರಿಗೆ ಶುಭಾಶಯಗಳನ್ನು ಹೇಳ್ತೀನಿ. ಸರ್ಕಾರ ಈಗಾಗಲೇ ಸಾಕಷ್ಟು ಜೈವಿಕ ಸಂಪನ್ಮೂಲಗಳು ಇದು ಘಟಕಗಳನ್ನ ಮಾಡಬೇಕು ಅಂತ ಆಲ್ರೆಡಿ ತಯಾರಿ ನಡೆಸಿದೆ. ಆದರೆ ಇವರು ಅದು ಯಾವುದು ಸಪೋರ್ಟ್ ತಗೊಂಡೇ ಇವರೇ ಮುಂದೆ ಬಂದು ಮಾಡಿರೋದ್ರಿಂದ ಇದು ಒಂದು ಮಾಡೆಲ್ ಆಗಿ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಏನು ಸಾವಿರಾರು ಘಟಕಗಳನ್ನು ಮಾಡ್ತಾರೆ ಅವ್ರಿಗೆ ಇದು ಒಂದು ಮಾದರಿಯಾಗಿ ಕಾಣಸಿಗುತ್ತೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವ ರೀತಿಯ ಸಹಾಯ ಬೇಕು ಎಲ್ಲ ತಾಂತ್ರಿಕ ಸಹಾಯಗಳನ್ನು ಮಾಡ್ತೀವಿ. ನಾವು ಏನು ಈಗ ಸೈಂಟಿಫಿಕ್ ಅಗ್ರಿಕಲ್ಚರ್ ಅಲ್ಲಿ ಏನೆಲ್ಲ ಮಾರ್ಪಾಟುಗಳನ್ನು ಮಾಡ್ಕೋಬಹುದು ಈಗಿನ ಒಂದು ಪರಿಸ್ಥಿತಿ ಅದನ್ನು ಮಾರ್ಪಾಟುಗಳನ್ನು ಮಾಡಿಕೊಂಡು ಈಗ ಆಲ್ರೆಡಿ ಎಲ್ಲ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಬರ್ತಾ ಇದೆ. ಸೊ ಅದನ್ನು ಅಳವಡಿಸಿಕೊಂಡು ಈಗ ಅವರ ಒಂದು ಮುಂದಾಳತ್ವದಲ್ಲೇ ನಾವು ಚಿಕ್ಕನಾಯಕನಹಳ್ಳಿನಲ್ಲಿ ಸುಮಾರು 500 ಜನ ರೈತರ ಹೊಲದಲ್ಲಿ ನೈಸರ್ಗಿಕ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಒಂದು ಆಂದೋಲನವೇ ನಡೀತಾ ಇತ್ತು. ಸೊ ಅವರ ಏನು ಒಂದು ಪ್ರಾಕ್ಟೀಸಸ್ ಇದೆ ಆ ಪ್ರಾಕ್ಟೀಸಸ್ನ ಅಲ್ಲಿ ಅಳವಡಿಸಿಕೊಂಡು ರೈತರು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅದು ಒಂದು ಉತ್ತಮ ಮಾದರಿಯಾಗಿ ಇನ್ನೂ ಹೆಚ್ಚಿನ ರೈತ ಬಾಂಧವರಿಗೆ ಅದು ಸಹಾಯ ಆಗುತ್ತೆ. ಆ ಮಾಡೆಲ್ನ ಬೇರೆಯವರು ಸಹ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಉತ್ತೇಜನ ನೀಡುತ್ತೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.